ನಾರ್ಮಲ್ ಏನೋ ಬಿಸ್ನೆಸ್ ಮ್ಯಾನ್ ಅಥವಾ ಯಾವುದೋ ಎಂಪ್ಲಾಯಿನ ಯಾರೋ ವ್ಯಕ್ತಿ ಯಾವುದೋ ಒಂದು ವಿಚಾರವಾಗಿ ನಿಮ್ಮ ಮೇಲೆ ಕೇಸ್ ಆಗಿದೆ ಅಂತ ಪೊಲೀಸ್ ಸ್ಟೇಷನ್ಗೆ ಕರೆ ಬರುತ್ತೆ. ಸೊ ಇಮಿಡಿಯೇಟ್ ಆತ ಏನು ಮಾಡಬೇಕು? ಯಾಕಂದರೆ ಯಾವತ್ತೂ ಪೊಲೀಸ್ ಸ್ಟೇಷನ್ ಮೆಟ್ಲತ್ತಿರೋದಿಲ್ಲ ಅಥವಾ ಪೊಲೀಸ್ನವ್ರು ಫೋನು ರಿಸೀವ್ ಮಾಡಿರೋದಿಲ್ಲ. ಅಂಥ ವ್ಯಕ್ತಿಗೆ ಇದ್ದಕ್ಕಿದ್ದಂಗೆ ಒಂದು ಕೇಸ್ ವಿಚಾರದಲ್ಲಿ ಕಾಲ್ ಬಂದಾಗ ಆತ ಫಸ್ಟು ಏನು ಮಾಡಬೇಕು? ಇಮಿಡಿಯೇಟ್ ಹೋಗ್ಬೇಕಾ ಅಥವಾ ಮತ್ತೆ ಕಿರಣ್ ಸಂಪರ್ಕ ಮಾಡಬೇಕಾ? ಓಕೆ ಓಕೆ, ನಾನು ಇಮಿಡಿಯೇಟ್ ಏನು ಮಾಡ್ಬೇಕಂದ್ರೆ ಫೋನ್ ಕಟ್ ಮಾಡ್ಬೇಕು ಮಾಡೋಣ ಅಂತ. ಆಯಿತು, ಓಕೆ. ಏನಾಗುತ್ತೆ ಈಗ, ಇದು ಒಳ್ಳೆ ಪ್ರಶ್ನೆ, ತಮಾಷೆಗೆ ಎಷ್ಟೋ ಜನ ಗೊತ್ತಿರೋದಿಲ್ಲ, ಎನರ್ಜೆಟಿಕ್ ಆಗೋಸ್ಕರ ಒಂದು ಆಸೆ ಮಾಡಿದೆ. ದೂರವಾಣಿಯಲ್ಲಿ ಯಾರಾದರೂ ಒಬ್ಬ ಫೋನ್ ಮಾಡಿದಾಗ FIR ಆಗಿರಲಿ FIR ಆಗದೇ ಇರೋದು, ಮೊದಲನೇದಾಗಿ ಒಬ್ಬ ವ್ಯಕ್ತಿಯನ್ನು ಪೊಲೀಸರು ಕರೆಯೋಕ್ಕೆ ಆ ಕ್ರೈಮ್ ನಂಬರನ್ನು ಹೇಳಬೇಕಾಗುತ್ತೆ. ಏನು ಪ್ರಕರಣದಲ್ಲಿ ನಾನು ನಿಮ್ಮನ್ನು ಫೋನ್ ಮಾಡಿದ್ದೀನಿ ಅಂತ ಮಾಹಿತಿ ಕೊಡಬೇಕಾಗುತ್ತೆ. ಈ ರೀತಿ 2008 2015ಕ್ಕಿಂತ ಮುಂಚೆ ಎಲ್ಲ ಸಹ ಪೊಲೀಸರದೇ ಬರಯ ಅಲ್ಲಿದೆ ಅಲ್ಲೇ ಫೋನಲ್ಲೇ ಸ್ಟಾರ್ಟ್ ಮಾಡ್ಕೊಂಡ್ಬಿಡೋರು. ಪಾಪ ಏನು ಮಾಡೋರು, ಎಲ್ಲ ಹಸಿ ಕೂತಿರ್ತಾನೆ, ಗಂಟೆ ಬರ್ಬೇಕು ನೀನು, ಬಂದಿಲ್ವ ಇನ್ನೂ ಬಂದಿಲ್ವಾ ಅಂತ. ಸರಿ, ಈಗ ಬದಲಾವಣೆ ಇದೆ. ಈಗ ಹರೀಶ್ ಕೇಸ್ ಅಂತ ಸುಪ್ರೀಂ ಕೋರ್ಟ್ನಲ್ಲಿ ಒಂದು ಕೇಸ್ ಏನಂದರೆ 41A CRPC ಅಡಿಯಲ್ಲಿ ನೋಟಿಸ್ ಕೊಡಲೇಬೇಕು. ಯಾವುದೇ ಸಾಮಾನ್ಯ ವ್ಯಕ್ತಿ 7 ವರ್ಷ ಶಿಕ್ಷೆ ಪ್ರಮಾಣ ಏನೇ ಇದ್ರೂ ಕೂಡ ಅಂಥ ಕೇಸಲ್ಲಿ ನೀನು ಕೊಡಲೇಬೇಕು. ಕೊಲೆ ಪ್ರಕರಣ ಅವರ ಬಿಟ್ಬಿಟ್ಟು ಏನೇ ಕೇಸ್ ಇದ್ದಿದ್ರು ಕೂಡ ಚೆನ್ನಿಗೆ ನೋಟಿಸನ್ನು ಕೊಡಲೇಬೇಕು. ನೋಟಿಸ್ ಕೊಡಲೇಬೇಕಪ್ಪ, ನೋಟಿಸ್ ಕೊಡು, ಆಮೇಲೆ ಬರೋದು. ಮೊದಲು ನೀವು ಹೇಳೋವಂಥ ಮಾತು ವಾರಂಟ್ ಇದೆಯಾ ಅವೆಲ್ಲ ಬೇಡ, ನೋಟಿಸ್ ಕೊಡಿ ಸ್ವಾಮಿ, ಏನು ಪ್ರಕರಣ, ಎಷ್ಟು ದಿನದಲ್ಲಿ ನಾನು ಬರಬೇಕು, ಏನು ವಿಷಯ, ಮಾಹಿತಿ ಎಲ್ಲ ಕೊಡಿ, ನಾನು ಬರ್ತೀನಿ. ಅದನ್ನು ಒಂದು ತಲೆಗೆ ಹಾಕೊಂಡ್ಬಿಟ್ರೆ ಸಾಕು. ಅದೇ ಕೇಸನ್ನು ಎಕ್ಸ್ಟೆಂಡ್ ಆಗಿ ಮಾಡಿಕೊಂಡು ಬಹಳಷ್ಟು ರಿಲ್ಯಾಕ್ಸೇಷನ್ ಇದೆ. ಪೊಲೀಸರು ಅದನ್ನು ಎಷ್ಟು ದಿನ ಟೈಮ್ ಕೊಡಬೇಕು ಅನ್ನೋದು ಬಿಟ್ಟು ಮಿಕ್ಕಿದ್ದೆಲ್ಲವೂ ಕೂಡ ಎಷ್ಟು ದಿನದೊಳಗೆ ನಾವು ರಿವರ್ಟ್ ಮಾಡಬೇಕು ಅನ್ನೋದೆಲ್ಲವೂ ಕೂಡ ಚೆನ್ನಾಗಿದೆ. ಹಾಗಾಗಿ ಮಿನಿಮಮ್ ನೀವು ನೋಟಿಸ್ ಇದ್ದ ಮೇಲೆ ತಾವು ಹೋಗಬೇಕಾಗುತ್ತೆ ಅನ್ನೋವಂಥದ್ದು ಮಾಹಿತಿ ಎದುರುಕೊಳ್ಳೋಂಗಿಲ್ಲ.